ಸರೋಜಾ, ಏ ಸರೋಜಾ, ಎಲ್ಲಿದ್ಯಾ? ಬರ್ರಿ ಮಾಮಿ ಬರ್ರಿ, ಇಲ್ಲೇ ಅಡುಗೆ ಮನೆಯಾಗಿದ್ದೀನ್ರಿ ನಾ. ವೇಣಾನ್ ಮನೆಗೆ ಹೋಗ್ಬರ ನಡಿ, ಒಂದು ತಾಸು ಕೂತ್ ಬರಮು. ಹ್ಞೂ ನಡ್ರಿ ಮಾಮಿ, ಹೋಗಮ್ ನಡ್ರಿ. ಬಂದ್ರ ಮಾಮಿ? ಬರ್ರಿ ಬರ್ರಿ ಮಾಮಿ, ಕೂಡ ಬರ್ರಿ. ನಿಮ್ಮ ಮನೆಗೆ ಬಂದಿದ್ದಲ್ರಿ ಮಾಮಿ, ನೀವು 10 ಮಣಿ ಮನೆಗೆ ಇದ್ದಿಲ್ಲಲ್ರಿ, ಎಲ್ಲಿಗೆ ಹೋಗಿದ್ರಿ ನಿನ್ನ? ಹೌದವ್ವ, ನಾನು ಬಂದು ಹೋಗಿದ್ದೆ, ಬ್ಯಾಸರ ಹೊಂಟದಂತೇಳಿ ನಿಮ್ಮ ಮನೆಯಾಗೆ ಇದ್ದಿದ್ದಿಲ್ಲ ನಿನ್ನೆ. ನಾರಿ ನಿನ್ನೆ ಎಲ್ಲಿ ಹೋಗಿಲ್ರಿ ಮಾಮಿ? 10 ಮನೆಗೆ ಇದ್ರಿ ನಾನೇನು? ಇಲ್ರಿ ಮಾಮಿ, 6ಕ್ಕೆ ಬಂದು ಹೋಗಿ ನೋಡ್ರಿ, ನೀವು ಇದ್ದಿದ್ದಿಲ್ಲ ಮನ್ಯಾಗ. 6ಕ್ಕೆ ಮಾರ್ಕೆಟಿಗೆ ಹೋಗಿದ್ದವ ನಾ. ಮಾರ್ಕೆಟಿಗೆ ಹೋಗಿದ್ದಿ? ಏನು ತರ್ಲಿಕ್ಕೆ ಹೋಗಿದ್ದಿ ಮಾರ್ಕೆಟಿಗೆ? ಏನಿಲ್ರಿ ಮಾಮಿ, ನಮ್ದು ರಿಲೇಷನ್ದಾಗ ಒಬ್ಬರದು ಮನಿ ಶಾಂತಿ ಅದ ರೀ, ಆಯರಿ ತರ್ಲಿಕ್ಕಂತ ಹೋಗಿದ್ದಾರಿ ಮಾಮಿ ಅಷ್ಟೇ. ಹೌದ್ರಿ, ಆಯ್ತು ರೀ ಮನಿ ಶಾಂತಿ? ಹ್ಞೂ ಆಯ್ತು ನೋಡವ ಮನಿ ಶಾಂತಿ. ಮುಗಿಸ್ಕೊಂಡೆ, ಒಂದು ಅರ್ಧ ತಾಸು ಅಲ್ಲೇ ಕೂತು ಈಗ ಬಂದಿದ್ದೆ. ಅಷ್ಟೊತ್ತಾಗೆ ಇವರು ಮಾಮಿ ಬಂದಿದ್ರು, ಹಾಗೆ ಮಾತಾಡ್ಕೋತ ಕೂತೆ. ಚಂದ ಆಯ್ತನವ ಮನಿ ಶಾಂತಿ? ಹ್ಞೂ ರೀ ಮಾಮಿ, ಚಂದ ಆಯ್ತು ನೋಡ್ರಿ. ಅಡಿಗೆನ ತಾಯಿ ಒಂಚೂರು ಚಂದೇ ಆಗಿದ್ದಿಲ್ಲ. ಯಾಕ್ರಿ ಮಾಮಿ, ಏನಾಯ್ತು ರೀ? ಏನು ಅಡಿಗೆನೋ ಏನು ಸುದ್ದಿನೋ ಈಗಿನವ್ರದು. ಹಿಂದಕ್ಕಿನ ಅಡಿಗೆ ಒಳ್ಳೆ ಮುಚ್ಚೆ ಹೋಗ್ಬಿಟ್ಟಾವ. ಈಗಿನವ್ರು ಬರೀ ಪಾಲಕ್, ಪನ್ನೀರ, ಗೋಬಿ, ಅದೇನು ಮೈದಾ ಹಿಟ್ಟಿನ ಚಪಾತಿ ಅಂತವ. ಅಲ್ಲಿಗೆ ಬರೋವಲ್ದು, ಕಲ್ಲಿಗೆ ಮಳೆವಲ್ದು ಅವು. ಮೈದಾ ಹಿಟ್ಟಿನ ಚಪಾತಿ ಅಲ್ರಿ ಮಾಮಿ, ಅವು ತಂದೂರಿ ಅಂತಾರ್ರಿ ಅವಕ್ಕೆ. ಏನು ತಂದೂರಿನೋ ಪಿಂದೂರಿನೋ ತಾಯಿ, ಬಟ್ ಅಲ್ಲಿಗೆ ಬರ್ಲಿಕ್ಕೆ ತಯಾರಿಲ್ಲ. ಗಾಳಿಗೆ ಇಟ್ಟಾರ, ಪೂರ್ತಿ ಬಿರುಸು ಆಗಿಬಿಟ್ಟಾವ ಅವು. ಹೌದವ ತಾಯಿ, ಹಿಂದಕ್ಕಿನೆಲ್ಲ ಅಡುಗೆಗಳು ಮುಚ್ಚಿಬಿಟ್ಟ. ಈಗಿನವ್ರಿಗೆ ಪಾಯಸ ಅಂದ್ರೇನು ಗೊತ್ತಿಲ್ಲ, ಅದೇನು ಮಾಡ್ತಾರೋ ಏನೋ, ವೆರೈಟಿ ಬರೀ ಸ್ವೀಟ್ಸೇ ನೋಡ್ಬೇಕು ನಾವು. ಅದ್ರಾಗ ಅದೊಂದು ಡೆಕೋರೇಷನ್ ಅವ ತಾಯಿ. ಏನಾಯ್ತು ರೀ ಡೆಕೋರೇಷನ್ದು? ಚಂದ ಆಗಿದ್ದಿಲ್ರಿ ಡೆಕೋರೇಷನ್? ಏನು ಚಂದ ತೆಗಿಯ ಕಡಿ, ಬರೀ ಪ್ಲಾಸ್ಟಿಕ್ ಹೂವು, ಪ್ಲಾಸ್ಟಿಕ್ ಎಲೆಗಳು, ಬರೀ ಪ್ಲಾಸ್ಟಿಕ್ ಬಳ್ಳಿ, ಒಂದರೆ ಚಾದ ಇದ್ದೀವಿ. ಹೂವು ಇಟ್ಕೊಳ್ಬೇಕಂತ ಒಂದು ತೆಗೆದು ನೋಡ್ತೀನಿ, ಪ್ಲಾಸ್ಟಿಕ್ ಅದ, ಅದು ತಲೆ ನಿಂದಿರವಲ್ದು. ಎಲ್ಲ ಕೋಡಿ ಅದ್ಯಾಕೆ ಇಟ್ಕೊಳಕ್ಕೆ ಹೋಗಿದೆ ನೀನು? ಮೀನಾಕ್ಷಿ ಮಾಮಿ ಮೊಮ್ಮಗನ ತೊಟ್ಲಾಗ್ನು ಮೊನ್ನೆ ಹಾಗೆ ಮಾಡಿದ್ರಲ್ರಿ, ಬರೀ ಪ್ಲಾಸ್ಟಿಕ್ ಹೂವು ಡೆಕೋರೇಷನ್. ನೋಡ್ಲಿಕ್ಕೆ ಏನೋ ದೂರಿನ ಚಂದ ಕಾಣಿಸ್ಲಿಕ್ಕತ್ತೈತ್ರಿ, ಅದ ಬರೀ ಪ್ಲಾಸ್ಟಿಕ್ಕೇ ನೋಡ್ರಿ. ಏನು ರೀ, ನಾರಿ ಅವ್ರ ಮೊಮ್ಮಗ ತೊಟ್ಲಿಗೆ ಬಂದೇ ಇಲ್ಲ, ನನಗೆ ಅದ್ರ ಸುದ್ದಿನೇ ಗೊತ್ತಿಲ್ಲ ನೋಡ್ರಿ. ಏನು ಫೋಟೋ ಗಿಟ್ಟಾಗ ಸ್ಟೇಟಸ್ ಇಟ್ಟಿವ್ರಿ ಅವ್ರಿನ. ಏನು ಕೊಟ್ರವ ಮತ್ತಾಯರಿ ವಾಪಸ್? ಏನು ಕೊಡ್ತಾರೀ ಮಾಮಿ? ಅದೊಂದು ಬ್ಲೌಸ್ ಪೀಸ್ ಕೊಟ್ಟಾರಿ, ಮನೆ ವರ್ಷ ಅರ್ಬಿ ಆಗ್ಯದ ಅದು. ಮೀನಾಕ್ಷಿ ಮಾಮಿ ಮನೆ ಮೊಮ್ಮಗಳ ತೊಟ್ಲಿಗೆ ಅಂಥದ್ದೇ ಕೊಟ್ಟಿಲ್ರಿ, ಮತ್ತು ಅದೊಂದು ಬ್ಲೌಸ್ ಪೀಸ, ಎಲೆ ಇಲ್ಲ, ಅಡಿಕೆ ಇಲ್ಲ, ಒಂದು ಹೂವು ಇಲ್ರಿ. ಬರೀ ಬಂದವ್ರಿಗೆ ಭಜನಿದವ್ರಿಗೆ ಎಲ್ಲ ಒಂದೊಂದು ಬ್ಲೌಸ್ ಪೀಸ್ ಪಾಕೆಟ್ನ ಹಾಕ್ಯಾರ ಇಟ್ಬಿಟ್ಟಾರೆ. ಹೌದವ ತಾಯಿ, ಆಕಿನೂ ಹಾಗೆ ಮಾಡಿದ್ಲು. ಮತ್ತು ಮನುಷ್ಯ ನಾನು ಒಬ್ಬಾಕಿ ಹೇಳಿಲ್ಲ ಅಂತೇಳಿ ಮನ್ಸಿಗೆ ತ್ರಾಸ ಮಾಡ್ಕೊಳ್ಳಿಗತ್ತಿದ್ನ, ಹೇಳಾದಷ್ಟು ಚಂದ ಆಯ್ತಲ್ಲ. ಹ್ಞೂ ರೀ ಮಾಮಿ, ನಾನು ನಿಮಗೆ ಅದೇ ಹೇಳ್ಬೇಕಂದಿದ್ರಿ. 5ನೇ ತಾರೀಕು ಡೇಟ್ ಫಿಕ್ಸ್ ಮಾಡೀವಿ, ನೀವೆಲ್ಲರೂ ಸ್ವಲ್ಪ ಮೊದಲೇ ಬರ್ರಿ ಮಾಮಿ. ಮನ್ಯಾಗ ಓಡಾಡೋ ಹುಡುಗರಿಲ್ಲ, ಎಲ್ಲ ಕೆಲಸ ಸ್ವಲ್ಪ ಮುಂದೆ ನಿಂತು ನೀವೇ ನೋಡ್ಕೋಬೇಕು ನೋಡ್ರಿ. ಆಯ್ತು ತಗೋರಿ ಮಾಮಿ, ನೀವು ಹೇಳೋದು ಹೆಚ್ಚ, ನಾವು ಬರೋದೈತ್ರಿ, ಬರ್ತೀವಿ ತಗೋರಿ. ಅಯ್ಯೋ ಬರ್ತೀವಿ ತಗೋರಿ ಮಾಮಿ, ಚಿಂತೆ ಮಾಡಬೇಡ್ರಿ, ನಾವೆಲ್ಲ ಬಂದು ಮೊದಲೇ ನೋಡ್ಕೋತೀವಿ ತಗೋರಿ. ಮೀನಾಕ್ಷಿ ರೇ, ಆಕಿನ ಮೊಮ್ಮಗ ತೊಟ್ಲಿಗೆ ಸಿಟ್ಟಿನಾಗ ನಿನಗೆ ಹೇಳಿಲ್ಲ ವಾಕಿ, ಮತ್ತು ನೀ ಮನಿ ಶಾಂತಿ ಹೇಳ್ತೆ ಏನು ಮಾಡ್ತಿ? ನಾಕಿನೇ ಹೇಳಿಲ್ಲ ರೀ ಮಾಮಿ, ನಾ ಯಾಕೆ ಹೇಳಿರಿ? ನಾನು ಹೇಳಂಗಿಲ್ರಿ ಮಾಮಿ. ಜಗಳ ಅಂದಲ್ಲ ಮನುಷ್ಯಾಗ ಒಂದು ಮಾತು ಬರ್ತದ, ಒಂದು ಮಾತು ಹೋಗ್ತದ್ರಿ ಮಾಮಿ. ಹಂಗಂತೇಳಿ ಫಂಕ್ಷನ್ ಕಡೆಗೆ ಬಿಡ್ತಾರೇನ್ರಿ? ಬರ್ಲಿಕ್ಕೆ ಹೇಳ್ರಿ, ಮನೆಗೆ ಯಾರ ಕಡೆದ್ರೆ ಫೋನ್ ಹಚ್ಚಿ ಹೇಳಿಸ್ಬೇಕಿಲ್ರಿ ಮಾಮಿ. ಈಗ ನಾನು ಕರೆಯಂಗಿಲ್ರಿ ಮಾಮಿ ಅವ್ರಿಗೆ. ಅಯ್ಯೋ ಮಾಮಿ, ಜಗಳ ಮುಂದುವರಿಸ್ಬೇಡ್ರಿ, ಯಾವತ್ತೇ ಎಲ್ಲ ಮುಗಿದು ಹೋಯ್ತಲ್ಲ, ಕರೀರಿ ನೀವು ಈಗ. ಸರೋಜ ಮಾಮಿ, ನೀವು ಸುಮ್ಮನಿರ್ರಿ, ನಿಮಗೆ ಗೊತ್ತಾಗಂಗಿಲ್ರಿ, ಆಕಿ ಭಾಳ ಕೂಡಿ ಹಾಳಾರಿ ಮನುಷ್ಯರು. ಈಗ ಹೀಗೆ 2 ದಿನ ಚಂದ ಇದ್ದಂಗೆ ಮಾಡ್ತಾಳ್ರಿ, ಮತ್ತು ಅದೇ ಚಾಲು ಮಾಡ್ತಾಳ್ರಿ ಆಕಿ. ಮತ್ತು ನೀನು ಚಾಲು ಆಗಿದ್ದೀರಿ ಮಾಮಿ, ಕಸದ ಕಾಲ ಕಿರಿಕಿರಿ. ಅಯ್ಯಯ್ಯ ತಾಯಿ, ಮತ್ತೆ ಚಾಲು ಮಾಡಿರಿ ಜಗಳ ನೀವು? ಆಯ್ತು ಬಿಡ್ರಪ್ಪ, ಇದು ಯಾಕೋ ಮುಗಿಯಂಗೆ ಕಾಣಿಸಂಗಿಲ್ಲ ಏನೋ ಜಗಳ ನಿಮ್ದಿಬ್ಬರದು. ಕರೀರಿ ವೀಣಾ ಮಾಮಿ ಅವ್ರಿಗೆ ಒಬ್ರಿಗೆ, ಏನು ಆಗಂಗಿಲ್ಲ, ಕರೀರಿ. ಯಾರು ಏನಾರು ಹೇಳ್ರವ ತಾಯಿ, ನಾ ಮಾತ್ರ ಆಕಿನ್ನ ಕರೆಯಂಗಿಲ್ಲ ನೋಡ್ರಿ, ಆಕಿ ನನಗೆ ಕರೆಯಿಲ್ಲ, ನಾ ಕರೆಯಂಗಿಲ್ಲ ಆಕಿ. ಆಯ್ತವ, ನಿಮ್ಮ ಮನೆ ಶಾಂತಿ ಇದೆ, ನೀ ಏನಾರೇ ಮಾಡ್ಕೊ, ನಮಗೆ ಕರೆದಿದ್ದಿ, ನಾವು ಬಂದು ಹೋಗ್ತೀವಿ. ಆಯ್ತು ತಗೋರಿ ಮಾಮಿ, ನಡೀರಿ ಮತ್ತು ಮನೆ ಕಡೆ ಹೋಗೋಣ್ರಿ. ನಡ್ರವ ಹೋಗಮ್ಮ, ನಡ್ರಿ ಮನೆ ಕಡೆ. ಹೋಗಿ ಬರ್ತೀವಿ ವೀಣಾ, ಕುಂಕುಮ ಹಚ್ಚು. ಹಾಂ ಆಯ್ತು ರೀ ಮಾಮಿ, ಹೋಗಿ ಬರ್ರಿ.